ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇರೋವಂಥವ್ರಿಗೂ ಕಾಡೋವಂಥ ಒಂದು ಸಮಸ್ಯೆ ಅಂದರೆ ಕಾಲು ಹಿಮ್ಮಡಿ ಒಡೆಯೋದು ಅಂದರೆ ಹಿಮ್ಮಡಿ ಹೊಡ್ತಾ ಅಂತ ಹೇಳ್ತಾರಲ್ವ, ಆ ಥರ ಆಗುವಂಥ ಪ್ರಾಬ್ಲಮ್ಮು. ಸೊ ಇದು ಏನಕ್ಕಾಗುತ್ತೆ? ಕೆಲವೊಬ್ಬರು ನೀರಿಗೂ ಸಹಿತ ಇವಾಗೆಲ್ಲ ನಮ್ಮ ಕಡೆ ಎಲ್ಲ ಹಳ್ಳದ ನೀರು, ನಾವು ಮೋಟ್ರನ್ನ ಹಳ್ಳಕ್ಕೆಲ್ಲ ಬಿಡ್ಕೊಂಡಿರ್ತೀವಲ್ಲ, ಆ ನೀರು ಎಕ್ಸ್ಚೇಂಜಿಗೂ ಕೂಡ ಕಾಲು ಹೊಡಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಈಗ ವೆದರು, ಈಗ ಚಳಿಗಾಲ ಇರೋದ್ರಿಂದ ಈ ಡಿಸೆಂಬರ್ ತಿಂಗಳಲ್ಲಿ ಆಗುವಂಥ, ಡಿಸೆಂಬರಿಂದ ಸಂಕ್ರಾಂತಿ ತನಕ ಬರುವಂಥ ಚಳಿಗಾಲಕ್ಕೆ ಕೈಕಾಲು ಹೊಡಿಯೋದು ಈ ಥರ ಆಗುತ್ತೆ. ಬಟ್ ಇದು ನಮಗೆ ವರ್ಷವಿಡೀ ಇರುತ್ತೆ. ನಮಗೆ ಆ ಸೀಸನಲ್ಲಿ ಮಾತ್ರ ಅಲ್ಲ, ವರ್ಷವಿಡೀ ಇರೋವಂಥ ಪ್ರಾಬ್ಲಮ್ಮು. ಯಾಕಂದರೆ ಹಸುಗಳನ್ನ ಸಾಕೊಂಡಿದ್ದೀವಿ ನಾವು, ಹೊಲ ಗದ್ದೆನಲ್ಲೆಲ್ಲ ಕೆಲಸ ಮಾಡ್ತೀವಿ ಅನ್ನೋರಿಗೆ ಇದು ವರ್ಷವಿಡೀ ಇರುತ್ತೆ. ಈ ಟೈಮ್ನಲ್ಲಿ ಬಂದು ಬೇರೆ ಮಾಸಗಳಲ್ಲಿ ಅಂದರೆ ಸೀಸನ್ಗಳಲ್ಲಿ ಈ ಪ್ರಾಬ್ಲಮ್ ಇರಲ್ಲ ಅಂತ ಏನಿರಲ್ಲ. ಯಾಕಂದರೆ ನಾವು ಹಸುಗಳನ್ನ ಸಾಕೊಂಡಿರೋದ್ರಿಂದ ಈ ಥರ ಪ್ರಾಬ್ಲಮ್ ನಾವು ಅವಾಗವಾಗ ಎದುರಿಸ್ತಾನೆ ಇರಬೇಕಾಗುತ್ತೆ. ಸೊ ಇದಕ್ಕೆ ನಾನು ಶಾಶ್ವತ ಪರಿಹಾರ ಅಂತ ಕಂಡುಹಿಡ್ಕೊಂಡಿದ್ದೀನಿ. ಸೊ ಅದನ್ನು ಈ ಥರ ನಾನು ಒಂದೆರಡು ಸಲ ಎಕ್ಸ್ಪೆರಿಮೆಂಟ್ ಮಾಡಿದ ಮೇಲೆ ನನಗೆ ಅದರ ರಿಸಲ್ಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಸೊ ಇದನ್ನು ಯಾಕೆ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋನ ನಾವು ಯಾಕೆ ನಮ್ಮನ್ನ ಥರನೇ ತುಂಬಾ ಜನ ಕಷ್ಟ ಪಡ್ತಾ ಇರ್ತಾರೆ ಈ ನೋವಿಗೆ. ಸೊ ಯಾಕೆ ಅವ್ರಿಗೂ ತೋರಿಸ್ಬಾರ್ದು, ಯಾಕೆ ಅವ್ರಿಗೂ ಟಿಪ್ಸ್ ಕೊಡಬಾರ್ದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನನ್ನ ಕಾಲುಗಳು ಯಾವ ರೀತಿ ಆಗಿದೆ ಅಂತ. ಸೊ ತುಂಬ ಡೀಪಾಗಿ ಹೊಡೆದಿರೋಂಥ ಜಾಗದಲ್ಲೆಲ್ಲ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ನನಗೆ ಈ ನೋವನ್ನ ತಡೆಯೋಕ್ಕಾಗ್ತಾ ಇರಲಿಲ್ಲ. ಯಾವುದೇ ರೀತಿಯ ಇಂಗ್ಲೀಷ್ ಮೆಡಿಸನ್ ಅಂದರೆ ಕ್ರ್ಯಾಕ್ ಕ್ರೀಮ್ನ ಹಚ್ಚಿದರೆ ಹೋಗುತ್ತೆ ಅಂತ ಹೇಳ್ತಾರಲ್ವ ಎಲ್ರೂ. ಸೊ ನಾನು ಕೂಡ ಅದನ್ನು ಟ್ರೈ ಮಾಡಿದ್ದೆ. ಬಟ್ ಏನಂದರೆ ಒಂದಿನ ಅಷ್ಟೇ, ಮತ್ತು ನೆಕ್ಸ್ಟ್ ಡೇನೇ ಮತ್ತು ನಿತ್ಯದಂತೆ ಅದೇ ಪ್ರಾಬ್ಲಮ್ ಕಾಡ್ತಾ ಇತ್ತು. ಸೊ ಕಾಲನ್ನ ಒಂದು ಹೆಜ್ಜೆಯಿಂದ ಇನ್ನೊಂದು ಹೆಜ್ಜೆನ ತೆಗೆದಿಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸೊ ಆ ಟೈಮ್ನಲ್ಲಿ ಇದು ಒಂದು ತುಂಬಾ ಒಳ್ಳೆ ರೆಮಿಡಿನ ಕಂಡುಹಿಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಅದು ಯಾವ ರೀತಿ ಅಂತ ತೋರಿಸ್ತೀನಿ. ನಾನು ಇಲ್ಲೊಂದು ಮೀಡಿಯಮ್ ಸೈಜ್ದು ಒಂದು ಕೆಂಪು ಈರುಳ್ಳಿ, ವೈಟ್ ಇರೋದೆಲ್ಲ ಯೂಸ್ ಮಾಡಬೇಡಿ, ಇಲ್ಲಿ ಕೆಂಪು ಈರುಳ್ಳಿ ಅಂತ ತೊಗೋಬೋದು. ಸೊ ಆ ಕೆಂಪು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾನು ಕುಟಾಣಿನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಚಿಕ್ಕದಾಗಿ ಮಿಕ್ಸಿಗೂ ಕೂಡ ಹಾಕೊಬೋದು. ಬಟ್ ಏನಂದರೆ ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ ಮಿಕ್ಸಿ ಜಾರ್ನ ಬಳಸಿದರೆ ಅದು ಏನಾಗುತ್ತೆ, ತಳದಲ್ಲೇ ಉಳ್ಕೊಂಡ್ಬಿಡುತ್ತೆ. ಮಿಕ್ಸಿ ಜಾರ್ಗೂ ಕೂಡ ಸಾಲಲ್ಲ ಇದು. ಅದಕ್ಕೆ ಜಜ್ಕೊಂಡ್ರೆ ಅದನ್ನು ರಸ ಬಿಡಲಿಕ್ಕೆ ಈಸಿ ಆಗುತ್ತೆ. ನಾವು ಈರುಳ್ಳಿ ಅಂದ ತಕ್ಷಣ ಫುಲ್ ಈರುಳ್ಳಿನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಲವಂಗ ಎಲ್ಲ ಎಣ್ಣೆಯಲ್ಲಿ ಬಿಸಿ ಮಾಡಿ, ಹರಳೆಣ್ಣೆ ಬರುತ್ತಲ್ವ, ಸೊ ಹರಳೆಣ್ಣೆನೇ ಬಿಸಿ ಮಾಡಿ ಅದನ್ನು ಕಟ್ಕೊತಾರೆ. ಸೊ ಆ ನೋವು ಬಿಸಿ ಇರೋ ತನಕ ನೋವು ಕಾಣಲ್ಲ. ನಾಳೆ ಬೆಳಗ್ಗೆ 2 ದಿನ 3 ದಿನ ಅಷ್ಟೇ, ಮತ್ತು ಇನ್ಲಂಗೆ ನೋವು ಕಾಡುತ್ತೆ. ಸೊ ಆ ನೋವು ಶಾಶ್ವತವಾಗಿ ಹೋಗಬೇಕು ಅನ್ನೋ ಆಗಿದ್ದರೆ ಈ ಥರ ಮಾಡಬೇಕು. ನಾವೊಂದು ಮೀಡಿಯಮ್ ಸೈಜ್ದು ಕೆಂಪು ಈರುಳ್ಳಿನ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಂತರ ಕುಟಾಣಿನಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಗೆಜ್ಕೊಂಡು ನಂತರ ನೀಟಾಗಿ ಗೆಜ್ಕೊಂಡು ನಂತರ ಅದು ಹಿಂಡಿದ್ರೆ ರಸ ಬರಬೇಕು. ಆ ಟೈಮ್ ಬರೋ ತನಕ ಗೆಜ್ಜಿ ನಂತರ ಒಂದು ಬೌಲ್ನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಒಂದು ತುಂಬಾ ತೆಳು ಇರುವಂಥ ಒಂದು ವೈಟ್ ಬಟ್ಟೆನ ಹಾಕ್ಕೊಂಡಿದ್ದೀನಿ. ನೀವು ಯಾವ್ದಾದ್ರು ಕಲರ್ ಬಟ್ಟೆ ಆದರೂ ಕೂಡ ಆಗುತ್ತೆ, ಬಟ್ ತೆಳು ಇರಬೇಕು. ನಾವು ಹಿಂಡಿದರೆ ಅದ್ರ ರಸ ಆಚೆಗೆ ಬರಬೇಕು. ಆ ಥರ ಇರೋವಂಥ ಒಂದು ತೆಳುವಾದ ಬಟ್ಟೆನ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ನಾನು ಈರುಳ್ಳಿನ ಏನು ಜಜ್ಜಿದ್ದೆ ಅದನ್ನು ಬಟ್ಟೆನ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಸೊ ಎಲ್ಲ ನಾವು ಈರುಳ್ಳಿ ಜಜ್ಜಿರೋದೆಲ್ಲನೂ ಕೂಡ ಅದರಲ್ಲಿ ಹಾಕ್ಕೊಬೇಕು. ನಂತರ 4 ಮೂಲೆನೂ ಫೋಲ್ಡ್ ಮಾಡಿ ಹಿಂಡಿ ಅದರಿಂದ ರಸ ತೆಗಿಬೇಕು. ಈ ಈರುಳ್ಳಿ ರಸ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿರುತ್ತೆ. ಸೊ ಹೇರ್ ಪ್ರಾಬ್ಲಮ್ ಇರೋರಿಗೆ, ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ಈ ಈರುಳ್ಳಿನ ಅಥವಾ ರಸನ ಬಳಸಿದರೆ ತುಂಬ ಯೂಸ್ ಆಗುತ್ತೆ. ಏರ್ ಲಾಸ್ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಕೇಳಿದ್ದೀರಾ. ಸೊ ಇದು ಕೂಡ ಬರೀ ಹೇರಿಗಷ್ಟೇ ಸಂಬಂಧಪಟ್ಟಿದ್ದಲ್ಲ, ನಮ್ಮ ಕಾಲು ಹೊಡ್ತಕ್ಕೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನೋಡ್ತಾ ಇರ್ಬೋದು, ಅದನ್ನು ನೀಟಾಗಿ ಹಿಂಡಿ ಅದರಿಂದ ರಸ ತಗೊಬೇಕು. ಸೊ ಎಷ್ಟು ಸಾಧ್ಯನೋ ಅಷ್ಟು ತಗೊಳ್ಳಿ. ನಾನಿಲ್ಲಿ ತುಂಬಾ ಜಾಸ್ತಿ ಏನು ಮಾಡ್ತಾಯಿಲ್ಲ, ಒಂದು ಟೈಮಿಗೆ ಆಗೋಷ್ಟು ಮಾತ್ರ ಯೂಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜ್ನ ತೊಗೊಂಡಿದ್ದೀನಿ. ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಬೋದು. ಸ್ಟೋರ್ ಮಾಡೋಕ್ಕಿಂತ ಆಗಾಗಲೇ ಫ್ರೆಶ್ಶಾಗಿ ಮಾಡಿಕೊಂಡು ಹಚ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಆಮೇಲೆ ಏನಿರುತ್ತೆ ಇದೆಲ್ಲ
ಸಾರಾಂಶ ಎಲ್ಲ ಅದರಲ್ಲೇ ಹೊಳ್ಕೊಂಡಿರುತ್ತೆ. ನಾವು ಮುಂಚೆನೇ ಇಟ್ಕೊಂಡ್ರೆ ಅದರಲ್ಲಿ ಏನಿರುತ್ತೆ ಸಾರಾಂಶ ಎಲ್ಲ ವೇಸ್ಟ್ ಆಗೋಗಿರುತ್ತೆ. ಸುಮ್ಮನೆ ಏನೋ ಹಾಕ್ಕೊತಾ ಇದ್ದೀವಿ ಅಂತ ಹಾಕ್ಕೊಬೇಕಷ್ಟೆ. ಸೊ ನಂತರ ಆ ರಸ ಏನಿದೆ ಅದನ್ನು ತೆಗೆದಿಟ್ಕೊಂಡು ಅದಕ್ಕೇ ನಾನು ಅಲೋವೆರಾ ಜೆಲ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಅಂಗಡಿಯಿಂದ ತಂದಿರೋಂಥ ಮೆಡಿಕಲ್ ಸ್ಟೋರಿಂದ ತಂದಿರೋಂಥ ಅಲೋವೆರಾ ಜೆಲ್ನ ಹಾಕ್ಕೊತಾ ಇದ್ದೀನಿ. ಸೊ ನೀವಿಲ್ಲಿ ಮನೆಯಲ್ಲಿ ಬೆಳೆಯುವಂಥದ್ದು ಏನಾದರೂ ಇದ್ದರೆ ಅದನ್ನು ಕೂಡ ಹಾಕೊಬೋದು. ಸೊ ಅದಾದರೆ ಪೇಸ್ಟ್ ಮಾಡಿ ಹಾಕ್ಕೊಬೇಕಾಗುತ್ತೆ, ಯಾಕಂದರೆ ಗಟ್ಟಿ ಉಳ್ಕೊಂಡಿರುತ್ತಲ್ವ, ಹಾಗಾಗಿ ಅದು ಬೇಗ ನಾವು ಈರುಳ್ಳಿ ರಸದಲ್ಲಿ ಮಿಕ್ಸ್ ಆಗೋಲ್ಲ, ಅದು ಉಂಡೆ ಥರ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಅಂಗಡಿಯಿಂದ ತಂದಿರೋವಂಥ ಅಲೋವೆರಾ ಜೆಲ್ನ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ 2-3 ಲವಂಗನ ನೀಟಾಗಿ ಪೌಡ್ರ್ ಮಾಡಿಕೊಂಡು, ಫುಲ್ ಪೌಡ್ರ್ ಥರ ಅಲ್ಲ, ಸ್ವಲ್ಪ ತರ್ತರಿಯಾಗಿ, ಯಾವ ರೀತಿ ಅಂದರೆ ಸ್ಕ್ರಬ್ ಮಾಡಿದರೆ ನಮಗೆ ಸ್ಕ್ರಬ್ಬರ್ ಥರ ಯೂಸ್ ಆಗಬೇಕು, ಅದು ಆ ಥರ ನಾವು ಪೌಡ್ರ್ ಮಾಡೇ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ. ನಾವು ಅಲೋವೆರಾ ಜೆಲ್ಲು ಹಾಗೆಯೇ ಈರುಳ್ಳಿ ರಸ ಮತ್ತು ಲವಂಗದ ಪೌಡ್ರು ಇಷ್ಟನ್ನು ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ನಂತರ ಮಿಕ್ಸ್ ಮಾಡಿರೋವಂಥದ್ದನ್ನು ತಗೊಂಡು ನಮ್ಮ ಎಲ್ಲಿ ಒಡೆದಿದೆ ನೋಡ್ತಾ ಇರ್ಬೋದು, ನನ್ನ ಪಾದ ಅಂತೂ ಕೆಳಗಡೆ ಕಾಲಿಡೋಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು, ಅಷ್ಟು ನೋವಿತ್ತು. ಸೊ ಇದನ್ನು ನಾನು 2-3 ದಿನ 4 ದಿನ ಈ ಥರ ಹಚ್ಚಿದ ಮೇಲೆ ಮೀಡಿಯಮಾಗಿ ಸ್ವಲ್ಪ ಆಗಿ ಸಿಪ್ಪೆ ಬಿಡ್ಕೊಂಡಿರುತ್ತಲ್ವ, ಸೊ ಅಂಥವರು 2 ದಿನಕ್ಕೇ ರಿಸಲ್ಟ್ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಒಂದು ಕಂಟಿನ್ಯೂಸ್ ವೀಕ್ ಮಾಡಿದ ನಂತರ ನನ್ನ ಪಾದ ಹಿಂಡಿ ಏನೇನು ನೋವಿತ್ತು, ಸೊ ಆ ನೋವು ಕೂಡ ಫುಲ್ ಕಡಿಮೆ ಆಗಿದೆ. ಹಾಗೆಯೇ ನಾವು ಫುಲ್ ಭಾಗ ಏನಾಗಿತ್ತು ಅದೆಲ್ಲ ಮುಚ್ತಾ ಬಂದಿದೆ. ಸೊ ಇದನ್ನು ಒಂದು ದಿನ ಯಾವುದೇ ರೆಮಿಡೀಸ್ಗಳಾದರೂ, ಯಾವುದೇ ಆಯುರ್ವೇದ ಮೆಡಿಸನ್ಸ್ಗಳಾದರೂ 2 ದಿನ ಅಷ್ಟೇ, ತುಂಬ ಬೇಗ ರಿಸಲ್ಟ್ ಕೊಡೋವಂಥವು 2 ದಿನ ಅಷ್ಟೇ. 2 ದಿನದ ನಂತರ ಮತ್ತೆ ಎಂದ್ಲಂಗೆ ಆಗಿರುತ್ತೆ. ಬಟ್ ಶಾಶ್ವತ ಪರಿಹಾರ ಬೇಕು ಅಂದರೆ ಈ ಥರ ಒಂದು ಇದನ್ನು ಬಳಸಿ. ಇದನ್ನು 1 ದಿನ 2 ದಿನ ಮಾಡಿ ಬಿಡೋ ಹಾಗಿಲ್ಲ, ಒಂದು ಕಂಟಿನ್ಯೂಸ್ ಆಗಿ ಒಂದು ವೀಕ್ ಮಾಡಿದರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಹಾಗೆಯೇ ನಾನು ಇಲ್ಲಿ ಯಾವ ರೀತಿ ಈಗ ತುಂಬ ಹೊಡೆದಿರುವಂಥ ಜಾಗ ಏನಿದೆ ಅಲ್ಲಿಗೆಲ್ಲ ನೀಟಾಗಿ ಹಾಕಿ ಲವಂಗದ್ದು ಪೌಡ್ರ್ ಥರ ಇರುತ್ತಲ್ವ, ಅದನ್ನು ಸ್ಕ್ರಬ್ ಮಾಡಬೇಕು. ನೀಟಾಗಿ ಸ್ಕ್ರಬ್ ಮಾಡ್ತಾ ನೀಟಾಗಿ ಹಚ್ಕೊಬೇಕು. ನಾವು ಎಲ್ಲಿ ನನ್ನ ಪಾದ ಕೂಡ ಹೊಡೆದಿದ್ದೆ, ಈ ಥರ ಹೊಡೆದಿರೋದ್ರ ಪ್ರಾಬ್ಲಮಿಂದ ನನಗೆ ಓಡಾಡ್ಲಿಕ್ಕೆ ಕಷ್ಟ ಆಗ್ತಾಯಿತ್ತು. ನಾವು ಏನಾದ್ರು ಚಳಿ ಅಂತ ಬೆಡ್ಶೀಟ್ ಏನಾದ್ರು ಹೊಚ್ಕೊಂಡ್ರೆ ಬೆಡ್ಶೀಟ್ಗೆಲ್ಲ ಸಿಗಾಕೊಳ್ಳೋದು, ಆಮೇಲೆ ನಾವು ಬಟ್ಟೆ ಹಾಕಿದರೆ ಕಾಲು ತುಂಬ ಇರೋವಂಥ ಬಟ್ಟೆನ ಹಾಕ್ಕೊಂಡ್ರೆ ಅದಕ್ಕೆಲ್ಲ ಸಿಗಾಕೊಳ್ಳೋದು, ತರ್ತರಿ ಅನಿಸೋದು, ಚುಚ್ಚಾಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಈ ಪ್ರಾಬ್ಲಮ್ಸ್ ಕಾಡೋಕ್ಕೆ ಸ್ಟಾರ್ಟ್ ಆದಿದ್ಮೇಲೆ ನಾನೇನು ಮಾಡಿದೆ ಅಂದರೆ ಮೇಲ್ಗಡೆ ಹೇಳೋವಂಥ ಸಿಪ್ಪೆನೆಲ್ಲ ಕೀಳ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹಾಗೆ ಕಿತ್ತ ನಂತರ ರಕ್ತ ಎಲ್ಲ ಬರ್ತಾಯಿತ್ತು. ಸೊ ಈ ಪ್ರಾಬ್ಲಮ್ನ ನಾನು ಹೇಳ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ, ಯಾಕಂದರೆ ಆ ನೋವು ಅನುಭವಿಸಿದವ್ರಿಗೆ ಗೊತ್ತಿರುತ್ತಲ್ವ. ಸೊ ಅಷ್ಟು ಪೇಯ್ನ್ ಆಗ್ತಾಯಿತ್ತು. ಸೊ ನಂತರ ನಾನು ಇದನ್ನು ಯೂಸ್ ಮಾಡಿದ ಮೇಲೆ ಒಂದು ವೀಕನ್ನು ಕಂಟಿನ್ಯೂಸ್ ಆಗಿ 1 ವೀಕ್ ಬಳಸಿದ ನಂತರ ಅದರ ರಿಸಲ್ಟ್ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಯಿತು. ಸೊ ಅದಕ್ಕೋಸ್ಕರ ನೀವು ಕೂಡ ಬಳಸಿ, ನಿಮ್ಮ ನೋವೇನಿದೆ ಅದನ್ನು ಶಾಶ್ವತವಾಗಿ ಕೊನೆಗಾಣಿಸಿ ಅಂತ ಹೇಳ್ತೀನಿ. ಸೊ ಹಾಗೆಯೇ ಇದನ್ನು ನಾವು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಹಚ್ಕೊಬೇಕು. ಇದು ಈರುಳ್ಳಿ ರಸ ಏನಿದೆ ನೀರಿನ ಅಂಶ ಇರೋದ್ರಿಂದ ಒಂದು ಸಲ ಹಚ್ಚಿದ ತಕ್ಷಣ ಅಲ್ಲಿಗೆ ಸ್ಟಾಪ್ ಆಗೋಲ್ಲ, ನಾವು ಸುಮ್ಮನೆ ವೇಸ್ಟ್ ಮಾಡಕೂಡ್ದು. ಸೊ ಮತ್ತೆ ಅದು ರಸ ಹೀರ್ಕೊಳ್ತಾ ಇರುತ್ತೆ. ನಾವು ಏನು ಸ್ಕ್ರಬ್ ಮಾಡ್ತಾ ಇರ್ತೀವಿ ಆ ಜಾಗದಲ್ಲೆಲ್ಲ ಮತ್ತೆ ರಸ ಹೀರ್ಕೊಳ್ತಾ ಇರುತ್ತೆ. ಆರ್ಕೊಂಡಂಗೆ ಮತ್ತೆ ಹಚ್ಚಿ ಅದು ಏನಿದೆ ನಾವು ಮಾಡಿ ಇಟ್ಕೊಂಡಿರೋದು ಅದು ಫುಲ್ ಖಾಲಿಯಾಗೋ ತನಕ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಬರೀ ಹೊಡೆದಿರೋ ಜಾಗಕ್ಕೆ ಅಂತ ಮಾತ್ರ ಅಲ್ಲ, ಫುಲ್ ಪಾದಕ್ಕೆಲ್ಲ ನಾವು ಅಪ್ಲೈ ಮಾಡ್ಬೋದು. ತುಂಬಾ ಸ್ಮೂತಾಗಿ ಅಲೋವೆರಾ ಜೆಲ್ ಹಾಕಿರೋದ್ರಿಂದ ತುಂಬಾ ಸ್ಮೂತ್ ಅನಿಸುತ್ತೆ ಪಾದ ಎಲ್ಲ. ಹಾಗೆಯೇ ನಮ್ಮ ಏನಿದೆ ಹೊಡೆದಿರೋ ಅಂಥದ್ದು ಬೆರಳು ಎಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಫುಲ್ ಪಾದಕ್ಕೆ ಅಂಗಲ್ಲಿಗೆ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.